ಮೈಕ್ ಅನ್ನ ನಾನು ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ಜಸ್ಟ್ ಅ ಸೆಕೆಂಡ್ ಗೈಸ್. Hello. Yes, now I'm audible, my dear friends. Okay. Yes. So welcome back to Success Academy Jamkhandi. This is Ramesh Pujari, dear students. This is Ramesh Pujari. Yes, thank you. ಬನ್ನಿ ಹಾಗಾದ್ರೆ ಇವತ್ತಿನ ಈ ಒಂದು ತರಗತಿಯಲ್ಲಿ ನಾನು ನಿಮಗೆ ಏನು ಹೇಳ್ಕೊಡ್ತಾ ಇದ್ದೀನಿ. ಈಗಾಗಲೇ ಲಿಟ್ರೇಚರ್ ಅಂತಂದ್ರೆ ಏನು, ಅದರ ಬಗ್ಗೆ ಹಲವು ಮಾಹಿತಿಯನ್ನ ತಿಳಿತಾ ಬಂದಿದ್ದೀವಿ. ಅರ್ಥ ಆಯ್ತಾ? ಹಲವು ಮಾಹಿತಿಯನ್ನ ತಿಳಿತಾ ಬಂದಿದ್ದೀವಿ. ಅದೇ ತರ ಇನ್ನೂ ಸ್ವಲ್ಪ ಲಿಟ್ರೇಚರ್ದ ಕುರಿತು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ನೋಡಿ, ನಾವು ಯಾವಾಗ ಲಿಟ್ರೇಚರ್ನ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವೋ ಅವಾಗ ಫಸ್ಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಎಕ್ಸಾಕ್ಟ್ಲಿ ಲಿಟ್ರೇಚರ್ ಫಸ್ಟ್. ದ್ಯಾಟ್ಸ್ ಮ್ಯಾಟರ್ ಲಾಟ್. ಅದು ಸ್ವಲ್ಪ ಲಿಟ್ರೇಚರ್ದ ಕುರಿತು ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅರ್ಥ ಆಯ್ತಾ ರೀ? ಎಸ್. ಬನ್ನಿ ಹಾಗಾದ್ರೆ ಇವತ್ತಿನ ಟಾಪಿಕ್ ಏನಿದೆ ಅದನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ತಿಳಿತಾರಿ? ಎಸ್. ಸೊ ಲಾಸ್ಟ್ ಕ್ಲಾಸ್ದಲ್ಲಿ ನಾನು ನಿಮಗೆ ಈಗಾಗಲೇ ಸ್ಟಾರ್ಟ್ ಮಾಡಿದ್ದೆ. ನಾನು ಏನೇನು ಹೇಳ್ಕೊಟ್ಟಿದ್ದೀನಿ ಅನ್ನೋದನ್ನ ಹೇಳ್ಕೊಡ್ತಾ ನಾನು ನಿಮಗೆ ಮುಂದಿನ ಭಾಗವನ್ನ ತೋರಿಸ್ತಾ ಇದ್ದೀನಿ ಗೈಸ್. ಮುಂದಿನ ಭಾಗವನ್ನ ತೋರಿಸ್ತಾ ಇದ್ದೀನಿ. ತಿಳಿತಾರಿ? ಎಸ್. ಸೊ ವಾಟ್ ಈಸ್ ಲಿಟ್ರೇಚರ್ ವಿ ಸ್ಟಡಿಡ್, and after that we studied the definition of literature, and after that we learned the genres of literature. So ಇವೆಲ್ಲವನ್ನ ತಿಳ್ಕೊತ ಬಂದಿದ್ದೀವಿ. ಇದರಲ್ಲಿ ಫಿಕ್ಷನ್, ಪೊಯಿಟ್ರಿ, ಡ್ರಾಮಾ, ನಾನ್ ಫಿಕ್ಷನ್ ತಿಳ್ಕೊಂಡಿವಿ. ಅದಷ್ಟೇ ಅಲ್ಲದೆ ವಾಟ್ ಈಸ್ ದ ಲಿಟ್ರೇಚರ್ ಪವರ್, ಅದರ ಪವರ್ ಏನಿದೆ, ಅದು ಹೆಂಗೆ ನಮ್ಮಲ್ಲಿ ಟ್ರಾನ್ಸ್ಫಾರ್ಮೇಟಿವ್ ಬದಲಾವಣೆಗಳನ್ನ ಮಾಡುತ್ತಾ, ಕಾಗ್ನಿಟಿವ್ ಡೆವಲಪ್ಮೆಂಟ್, ಎಮೋಷನಲ್ ಇಂಟೆಲಿಜೆನ್ಸಿ ಅಂಡ್ ಕಲ್ಚರಲ್ ಅಂಡರ್ಸ್ಟ್ಯಾಂಡಿಂಗ್ಸ್ ಇವೆಲ್ಲವನ್ನ ತಿಳ್ಕೊಂಡಿವಿ. ಅದಾದ್ಮೇಲೆ ಲಿಟ್ರರಿ ಡಿವೈಸಸ್ ಅಂಡ್ ಟೆಕ್ನಿಕ್ಸ್ ಅನ್ನ ತಿಳ್ಕೊಂಡಿವಿ. ಮೆಟಾಫೋರ್, ಸಿಮಿಲಿ, ಸಿಂಬಾಲಿಸಮ್ ಅಂಡ್ ಐರನಿ ಅನ್ನ ತಿಳ್ಕೊಂಡಿವಿ. ಅಂಡ್ ನೆಕ್ಸ್ಟ್ ವಿ ಅಂಡರ್ಸ್ಟೂಡ್ ದ ರೋಲ್ ಆಫ್ ದ ರೀಡರ್, ಆಕ್ಟಿವ್ ಪಾರ್ಟಿಸಿಪೇಷನ್, ಪರ್ಸನಲ್ ಇಂಟರ್ಪ್ರಿಟೇಷನ್, ಡೈಲಾಗ್ ಅಂಡ್ ಡಿಸ್ಕಷನ್ಸ್ ಇವೆಲ್ಲವನ್ನ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಅಂಡ್ ಆಫ್ಟರ್ ದಟ್ ವಿ ಲರ್ನ್ಡ್ ಅಬೌಟ್ ದ ಹಿಸ್ಟ್ರಿ ಆಫ್ ಲಿಟ್ರೇಚರ್, ದಟ್ ಈಸ್ ಆನ್ಸರ್ ಲಿಟ್ರೇಚರ್, ಮಿಡೇವಲ್ ಲಿಟ್ರೇಚರ್, ರೆನೆಸೆನ್ಸ್ ಲಿಟ್ರೇಚರ್, ಮಾಡರ್ನ್ ಲಿಟ್ರೇಚರ್, ಕಂಟೆಂಪರರಿ ಲಿಟ್ರೇಚರ್ ಇವೆಲ್ಲವನ್ನ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಹೇಳ್ಕೊಟ್ಟು ಅದ್ರ ಜೊತೆ ಅದರ MCQsಗಳನ್ನು ಕೂಡ ಡಿಸ್ಕಷನ್ ಮಾಡೋದಷ್ಟೇ ಅಲ್ಲದೆ ನಾನು ನಿಮ್ಮನ್ನ ಪರ್ಫೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಐದರ್ ಇಟ್ ಈಸ್ PU ಲೆಕ್ಚರರ್ ಜಾಬ್ ಆರ್ ಐದರ್ ಇಟ್ ಈಸ್ ಮೈ ಡಿಯರ್ ಸ್ಟೂಡೆಂಟ್ಸ್ ಫಾರ್ ಗೇಟ್ ಆರ್ ನೆಟ್ ಆರ್ ಸೆಟ್, ವಾಟ್ ಎವರ್ ಇಟ್ ಈಸ್. ಅರ್ಥ ಆಯ್ತು? ಯಾವುದೇ ಇರಲಿ ಎಲ್ಲದಕ್ಕೂ ಬರುತ್ತೆ. And next we learned about the future of literature. ಲಿಟ್ರೇಚರ್ ಅನ್ನೋದು ಇಷ್ಟಕ್ಕೆ ಸೀಮಿತವಾಗಿಲ್ಲ. ಇದರಲ್ಲಿ ಬೇರೆ 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 ಮತ್ತೆ ಬ್ರಾಂಚಸ್ಗಳದಾವ. ಸೊ ಯಂಕಮ್ಮ ನಮಸ್ತೆ. ನಮಸ್ತೆ ಮ್ಯಾಮ್. ನಮಸ್ತೆ. ಎಸ್ ನಮಸ್ತೆ ಮ್ಯಾಮ್. ಸೊ ವಿನೋದ್ ಸರ್ ನಮಸ್ತೆ. ಕಿರಣ್ ಸರ್ ನಮಸ್ತೆ. ನನ್ನ ವಾಯ್ಸ್ ಪ್ರಾಪರ್ ಆಗಿ ಕೇಳ್ತಾ ಇದ್ದರೆ ನೀವು ಟ್ರೂ ಮೇಲೆ ಟ್ಯಾಪ್ ಮಾಡಿ. ನಾನೀಗ ಸದ್ಯ ಪೋಲ್ ಕೊಡ್ತಾ ಇದ್ದೇನೆ ನೋಡಿ, ಆ ಪೋಲ್ ಮೇಲೆ ನೀವು ಟ್ರೂ ಅನ್ನೋದ್ರ ಮೇಲೆ ಟ್ಯಾಪ್ ಮಾಡಬೇಕು. ಅರ್ಥ ಆಯ್ತಾ? ಎಸ್.
ನನ್ನ ವಾಯ್ಸ್ ಕೇಳ್ತಾ ಇದ್ರೆ ಎಸ್ ಅಂತ ಟೈಪ್ ಮಾಡ್ಬೋದು ಮೇಡಮ್. ಅಲ್ಲಿ ಪೋಲ್ ಕೂಡ ಕೊಟ್ಟಿದ್ದೀನಿ, ನನ್ನ ವಾಯ್ಸ್ ಕರೆಕ್ಟಾಗಿ ಕೇಳ್ತಾ ಇದ್ರೆ ಟ್ರೂ ಅಂತ ಮಾಡಿ. ಸೊ ವಿನೋದ್ ಸರ್, ಹರೀಶ್, ವ್ಯಾಪಕ್ ಸರ್, ಎಸ್ ಕಾವ್ಯ ಮ್ಯಾಮ್, ವೆರಿ ಗುಡ್ ಗೈಸ್, ವೆರಿ ಗುಡ್. ಸೊ ಟ್ರೂ ಮೇಲೆ ಟ್ಯಾಪ್ ಮಾಡಬೇಕು ನೀವು, ಅರ್ಥ ಆಯ್ತಾ? ಸೊ ಎಂಕಮ್ಮ ಮೇಡಮ್ ನೀವು ಯಾಕೋ ಟ್ಯಾಪ್ ಮಾಡಲಿಲ್ಲ. ಎಸ್ ಓಕೆ, ಬನ್ನಿ. ಸೊ ಹಾಗಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡೋದನ್ನ ಕೂಡ ಮರಿಬಾರ್ದು. ನಿಮ್ಮ ಒಂದು ರಿಪ್ಲೈ ದಟ್ಸ್ ಮೇಕ್ ಸಮ್ interaction between the class, that's matter lot. Artha aita? Okay. And after that we learned in the last class the future of literature. It may be the digital platform, it may be the interactive storytelling, and the last one is global collection. Nodi literature dinda enagutte ano globally connect aagtivi. You can able to understand the concept very well, and not only like that, the digital platform and the interactive platform, interactive storytelling platform and global connections, ಇವೆಲ್ಲವೂ ದ ಫ್ಯೂಚರ್ ಆಫ್ ಲಿಟ್ರೇಚರ್ ಅಂತ ನಾವು ಹೇಳ್ಕೋಬಹುದು. ಅರ್ಥ ಆಯ್ತಾ? ಅಂಡ್ ನೆಕ್ಸ್ಟ್ ಈಗ ನಾನು ನಿಮಗೆ ಹೇಳ್ಕೊಡ್ತಾ ಇರುವಂತಹ ಟಾಪಿಕ್ ಏನಪ್ಪಾ ಅಂತಂದ್ರೆ ಹೌ ಟು ರೀಡ್ ಲಿಟ್ರೇಚರ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಅರ್ಥ ಆಯ್ತಾ? ಇದನ್ನ ನಾವು ಲಾಸ್ಟ್ ಕ್ಲಾಸ್ನಲ್ಲಿ ತಿಳ್ಕೊಂಡಿಲ್ಲ, ತಿಳಿತಾರೆ. ಇದನ್ನ ನಾನು ಹೇಳ್ಕೊಟ್ಟು ಇನ್ನು ಮತ್ತೆ ಮುಂದಿನ ಟಾಪಿಕ್ ಅನ್ನ ನಾನು ಹೋಗ್ತೀನಿ. ಎಂಕಮ್ಮ ಮೇಡಮ್ ನನ್ನ ವಾಯ್ಸ್ ಕೇಳ್ತಾ ಇದ್ರೆ ನೀವೇನ್ ಮಾಡಿ, ಎಸ್ ಅಂತ ಟೈಪ್ ಮಾಡಬೇಕು. ಓಕೆ, ಅಲ್ಲಿ ಕಮೆಂಟ್ ಸೆಕ್ಷನ್ ಇದನ್ನು ಟೈಪ್ ಮಾಡಲಿಕ್ಕೆ ತಿಳಿತಾರೆ, ಚಾಟ್ ಅಂತ ಇರುತ್ತೆ ಕೆಳಗಡೆ. ಓಕೆ, ಎಸ್, ಬನ್ನಿ. ಸೊ ನೋಡೋಣ ಏನಾಗುತ್ತೆ ಒಂದು ಹೌ ಟು ರೀಡ್ ಲಿಟ್ರೇಚರ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ತಿಳ್ಕೊಳ್ಳುವಂತ ಸಂದರ್ಭದಲ್ಲಿ. ಅರ್ಥ ಆಯ್ತಾ? ಎಸ್. ಸೊ ನಿಮ್ಗೆಲ್ಲರಿಗೂ ಈಗ ಕಾಣ್ತಾ ಇದೆ, ಕ್ಲಿಯರ್ ಆಗಿ ಕಾಣ್ತಾ ಇದೆನಾ? ಎಸ್, ವೆರಿ ಗುಡ್. ಫೋಕಸ್ ಮಾಡಿದ್ದೀನಿ, ಅದನ್ನ ನಾನು ಝೂಮ್ ಕೂಡ ಮಾಡಿದ್ದೇನೆ ನಿಮಗೋಸ್ಕರ, ತಿಳಿತಾರೆ. ಎಸ್, ಬನ್ನಿ. ಅಂಡರ್ಸ್ಟ್ಯಾಂಡ್ ದ ಎಕ್ಸಾಮ್ ಪ್ಯಾಟರ್ನ್ ಫಸ್ಟ್. ನಾವೆಲ್ಲರೂ ಏನ್ ತಪ್ಪು ಮಾಡ್ತಾ ಇದೀವಿ ಅಂತಂದ್ರೆ, ಯಾವುದೇ ಒಂದು ಎಕ್ಸಾಮ್ ಅನ್ನ ಅಟೆಂಪ್ಟ್ ಮಾಡ್ಲಿಕ್ಕಂತ ಹೋದಾಗ ಅದರ ಪ್ಯಾಟರ್ನ್ ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡೋದಿಲ್ಲ. ಟ್ರೈ ಟು ಫ್ಯಾಮಿಲರೈಸ್. ವಾಟ್ ಇಸ್ ದ ಮೀನಿಂಗ್ ಆಫ್ ಫ್ಯಾಮಿಲರೈಸ್? ವಾಟ್ ಡಸ್ ಫ್ಯಾಮಿಲರೈಸ್ ಮೀನ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್? ಫ್ಯಾಮಿಲರೈಸ್ ಅಂತಂದ್ರೆ ಎಕ್ಸ್ಪ್ಲೇನ್, train, drill, make clear. You have to make clear about the first, what kind of exams will be there, what kind of exam pattern will be there for your exam, my dear students. And familiarize yourself. ನಿಮಗೆ ನೀವು ಕ್ಲಿಯರ್ ಮಾಡ್ಕೊಳ್ಳಿ ಆ ಎಕ್ಸಾಮ್ ದ ಪ್ಯಾಟರ್ನ್ ಅನ್ನ with the exam syllabus, question types and marking scheme to tailor your reading strategy. So ನೀವು ಅದನ್ನ ಟೇಲರ್ ಅಂದ್ರೆ ಕರಗತಗೊಳ್ಬೇಕು ಆ ಒಂದು ರೀಡಿಂಗ್ ಸ್ಟ್ರಾಟಜಿಗೆ. ನೀವು ಅವಾಗ ಗೊತ್ತಾಗುತ್ತಾ ನಿಮಗೆ ಯಾವ ತರ ನಾ ಲಿಟ್ರೇಚರ್ ಅನ್ನ ಓದ್ಕೋಬೇಕು ಅಂತ. ಯಾಕಂತಂದ್ರೆ reading literature is very vast and it is for competitive examination. We should not or we cannot predict that one. ನಾವು ಅದನ್ನ ಊಹಿಸ್ಲಿಕ್ಕೂ ಬರೋದಿಲ್ಲ. ನಾನು ಎಲ್ಲಿಂದ ಓದಬೇಕು, ನಾನು ಹೇಗೆ ಓದಬೇಕು, ಯಾವ ತರ ಓದಬೇಕು ಅಂತ ತಿಳಿಯೋದಿಲ್ಲ. ಅದನ್ನ ಸಿಂಪ್ಲಿಫೈ ಮಾಡಿ ನಮ್ಮ ಸಕ್ಸಸ್ ಅಕಾಡೆಮಿ ಜಮಖಂಡಿ ನಿಮಗೋಸ್ಕರ ಕೆಲಸ ಮಾಡ್ತಾ ಇರ್ತದೆ. ಓಕೆ, ನೆಕ್ಸ್ಟ್. And the next very important issue that is called focus on the themes and ideas. ನೋಡಿ, ಪ್ರತಿಯೊಬ್ಬ ಲಿಟ್ರೇಚರ್ ಓದು ಅಂತ ಅಂದಾಗ ಎಲ್ಲರೂ ಏನ್ ತಪ್ಪು ಮಾಡ್ತಾರೆ ಅಂತಂದ್ರೆ ಅದನ್ನ ಪ್ರಾಪರ್ ಆಗಿ ಸಿಲೆಬಸ್ ಪ್ರಕಾರ ತಿಳ್ಕೊಳ್ಳಿಕ್ಕಂತೂ ಹೋಗ್ತಾರೆ. ಬಟ್ ಅದನ್ನ ಹೇಗೆ ಓದ್ಬೇಕು? ವಿ ಹ್ಯಾವ್ ಟು ಫೋಕಸ್ ಆನ್ ಥೀಮ್ಸ್ ಅಂಡ್ ಐಡಿಯಾಸ್. ನಾವು ಆ ಯಾವುದೇ ವರ್ಕ್ ಅನ್ನ, ಫಾರ್ ಎಕ್ಸಾಂಪಲ್ ಈಗ ಕೌಂಟ್ ಲಿಯೋ ಟೆಲ್ಸ್ಟಾಯ್ ಏನ್ ಮಾಡ್ತಾನೆ, ಟ್ರಯಲಾಗೀಸ್ ಗಳನ್ನ ಬರೀತಾನೆ. ಚೈಲ್ಡ್ಹುಡ್, ಬಾಯ್ಹುಡ್, ಅಡಲ್ಟರೇಷನ್ ಇವನ್ನೆಲ್ಲವನ್ನು ಮಿಕ್ಸ್ ಮಾಡ್ತಿರ್ತಾನೆ. ಸೊ ದಟ್ ಈಸ್ ಕಾಲ್ಡ್ focus on themes and ideas. So namaste, Shruti Raj, namaste sir, namaste. Shruti Raj, okay, I'm not identifying he or she. Okay, Shruti Raj both mixed there. Okay, yes, comment section type ಮಾಡಬಹುದು ನಿಮಗೆ ಕ್ಲಾಸ್ ಕ್ಲಿಯರ್ ಆಗಿ ಇದ್ರೆ. ನಮಸ್ತೆ ಸರ್, ನಮಸ್ತೆ. ಅಂಕಮ್ ಅವರೇ ನಮಸ್ತೆ. ಬನ್ನಿ. ಸೊ ನಾವು ನೋಡ್ಕೋತಾ ಇರೋದು ಹೌ ಟು ರೀಡ್ ಲಿಟ್ರೇಚರ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಒಂದೇ ತಿಳ್ಕೊಂಡಿವಿ ಅಂಡರ್ಸ್ಟ್ಯಾಂಡಿಂಗ್ ದ ಎಕ್ಸಾಮ್ ಪ್ಯಾಟರ್ನ್. ನೋಡಿ, ದೇರ್ ಆರ್ 2 types ಆಫ್ ಪ್ಯಾಟರ್ನ್ಸ್ ಆರ್ ದೇರ್. ತಿಳಿತಾ? ಓಕೆ, ನೋಡಿ, ನಮಗೆ ಸಿಲೆಬಸ್ ಅಂದ್ರೆ ಏನು ಅಂತ ಮೊದಲು ಗೊತ್ತಿರಬೇಕು. ಅದ್ರ ಜೊತೆ ನಮಗೆ ಕರಿಕ್ಯುಲಮ್ ಬಗ್ಗೆನೂ ಕೂಡ ತಿಳ್ಕೋಬೇಕು ಆಗುತ್ತೆ. ನೋಡಿ, ನಾನು ಏನ್ ಹೇಳ್ತಾ ಇದ್ದೇನೆ ಅಂತ. ನಮಸ್ತೆ ಶ್ರುತಿರಾಜ್ ಅವರೇ, ನಮಸ್ತೆ. ನೋಡಿ,
ನಾವೆಲ್ಲರೂ ಸಿಲೆಬಸ್ ಬಗ್ಗೆ ತಿಳ್ಕೊಂಡು ಹೋಗ್ತೀವಿ. ಸಿಲೆಬಸ್ಗೆ ಕರಿಕ್ಯುಲಮ್ಗೆ ಏನ್ ಡಿಫ್ರೆನ್ಸ್ ಅಂತಂದ್ರೆ ಇಲ್ಲಿ ಕೇಳಿ. ಕರಿಕ್ಯುಲಮ್ ಅನ್ನೋದು ಒಂದು ನೆಟ್ದವರು ಅಥವಾ NCT-ದವರು ಅಥವಾ ಒಂದು ಸೆಂಟ್ರಲ್ ಗೌರ್ಮೆಂಟ್ ದಲ್ಲಿರುವಂತ ಕರಿಕ್ಯುಲಮ್ ಅನ್ನ ಡ್ರಾಫ್ಟ್ ಮಾಡೋರು ಏನ್ ಮಾಡಿರ್ತಾರೆ, ಕೊಟ್ಟಿರ್ತಾರೆ. ಎಕ್ಸಾಂಪಲ್ ಅವ್ರಿಗೆ ಸದ್ಯ 16th century ಡ್ರಾಮಾ ಅಂತ ಅಂತಾರೆ. ಸೊ ದಿಸ್ ಈಸ್ ಕಾಲ್ಡ್ ಕರಿಕ್ಯುಲಮ್. ಬಟ್ 16th century ಒಳಗಡೆ ಯಾರ್ಯಾರು ಬರ್ತಾರೋ, 16th century ಇಂಗ್ಲಿಷ್ ಲಿಟ್ರೇಚರ್ ಒಳಗೆ ರೈಟರ್ಸ್ಗಳು ಯಾರ್ಯಾರು ಬರ್ತಾರೋ ಅದನ್ನೆಲ್ಲಾನು ತಿಳ್ಕೊಬೇಕು ನಾವು. ತಿಳಿತರಿ ಹೌದು ಸರ್, ಹೌದೌದು. ಎಸ್ 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 ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಎಸ್ ಸೊ ನೋಡಿ, 16th century ಅಂತ ಬಂದಾಗ ನಾವು ಅದನ್ನ ಅಲ್ಲಿ ಸೆಂಚುರಿ, ಆ ಸೆಂಚುರಿದಲ್ಲಿ ಬರುವಂತ ರೈಟರ್ಸ್ಗಳನ್ನ ತಿಳ್ಕೊಬೇಕಾಗತ್ತೆ. ತಿಳಿತಾರೆ ಅವ್ರು ಯಾರು, ಏನು, ಯಾವ ತರ ಬರ್ತಾರ, ಅಲ್ಲಿ ಕೆಲವು ವರ್ಕ್ಸ್ಗಳು ಬರ್ತಾವ, ಅವನ್ನೆಲ್ಲ ತಿಳ್ಕೊಬೇಕು. ಫಾರ್ ಎಕ್ಸಾಂಪಲ್ ಈಗ ಕ್ಲೆಮೆಂಟ್ ಆಡಮ್ಸ್ ಇರ್ಬೋದು, ಜಾನ್ ಎಡಿಸನ್ ಇರ್ಬೋದು, ಹೆನ್ರಿ ಎರೆ ಇರ್ಬೋದು, ರಾಬರ್ಟ್ ಅಲೈನ್ ಇರ್ಬೋದು, ಜೇಮ್ಸ್ ಅಲ್ಬರ್ಟ್ ಇರ್ಬೋದು, ಸೊ ಜಾನ್ ಅಲೈನ್ ಇರ್ಬೋದು. ಇವರೆಲ್ಲರೂ ಏನಾಗ್ತಾರಪ್ಪ ಅಂತಂದ್ರೆ ನಾವು ಕ್ರಿಸ್ಟಫರ್ ಮಾರ್ಲೋ ಇರ್ಬೋದು, ಬೆನ್ ಜಾನ್ಸನ್ ಇರ್ಬೋದು, ಜಾನ್ ಡ್ರೈಡನ್ ಇರ್ಬೋದು, ವಿಲಿಯಂ ಶೇಕ್ಸ್ಪಿಯರ್ ಇರ್ಬೋದು, ಎಡ್ಮಂಡ್ ಸ್ಪೆನ್ಸರ್ ಇರ್ಬೋದು. ಇವರೆಲ್ಲರೂ ಏನಾಗ್ತಾರ 16th century ಒಳಗಡೆ ಬರ್ತಿರ್ತಾರ. ತಿಳಿತಾರಿ. ಸೊ ಇವರೆಲ್ಲರೂ ಫೇಮಸ್ ಆಥರ್ಸ್ಗಳನ್ನೇ ಆಗ್ತಾರ. ತಿಳಿತಾರಿ. ಸೊ ವಿಲಿಯಂ ಬ್ರಾಡ್ಫೋರ್ಡ್ ಇರ್ಬೋದು. ಸೊ ತುಂಬಾ ರೈಟರ್ಸ್ಗಳು ಬರ್ತಾರ. ಅಂದ್ರೆ ಅವ್ರ ಬಗ್ಗೆ ನಮ್ಗೆಲ್ಲಾನು ಗೊತ್ತಿರೋದು, ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅರ್ಥ ಆಯ್ತಾರೆ. ಸೊ ಹಿಂಗೆ ಸಿಲೆಬಸ್ಗೆ ಕರಿಕ್ಯುಲಮ್ಗೆ ಏನ್ ಡಿಫ್ರೆನ್ಸ್ ಅಂತಂದ್ರೆ, ಕರಿಕ್ಯುಲಮ್ ಅಂದ್ರೆ 16th century ಡ್ರಾಮಾ ಅಂತ ಅಂದ್ಬಿಡ್ತಾರೆ. ಆ 16th century ಡ್ರಾಮಾನ ಯೂನಿವರ್ಸಿಟಿ ಒಳಗಡೆ ಕೊಟ್ಟುಕೊಳ್ಳೆ, ಯೂನಿವರ್ಸಿಟಿದವ್ರು ಏನ್ ಮಾಡ್ತಾರೆ, 16th century ಡ್ರಾಮಾ ಒಳಗಡೆ ಬರುವಂತ ಸಾನೆಟ್ ಅಂಡ್ ಸಾನೆಟಿಯರ್ಸ್ ಅಥವಾ ವಿಲಿಯಂ ಶೇಕ್ಸ್ಪಿಯರ್ ಬಗ್ಗೆ ಅಥವಾ ಎಡ್ಮಂಡ್ ಸ್ಪೆನ್ಸರ್ ಬಗ್ಗೆ, ಇವ್ರ ಬಗ್ಗೆ ಡಿಟೇಲ್ ಆಗಿ ಇನ್ನೊಂದು ಸ್ವಲ್ಪ ಏನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮಗೆ ಪರ್ಟಿಕ್ಯುಲರ್ಲಿ ಒಂದು ಪೋಯಮ್ ಅನ್ನ ಕೊಡ್ತಾರಲ್ಲ, ದಟ್ ಇಸ್ ಸಿಲೆಬಸ್. ಹಂಗಾದ್ರೆ ನೆಟ್ದಲ್ಲಿ ಬರುವಂತ ಸಿಲೆಬಸ್ ಅಂತ ನಾವೇನಂತೀವಲ್ಲ, ಅದು ಆಕ್ಚುಲಿ ಸಿಲೆಬಸ್ ಅಲ್ಲ, ಅದು ಕರಿಕ್ಯುಲಮ್. ಆ ಕರಿಕ್ಯುಲಮ್ ಒಳಗಡೆದ್ದು ಏನೇನು ಓದ್ಬೇಕು, ಏನೇನು ಇಂಪಾರ್ಟೆಂಟ್ ಅನ್ನೋದನ್ನ ನಮ್ಮ ತರ ಅಥವಾ ನಿಮ್ ತರ ಅಥವಾ ಇನ್ನೂ ಕೆಲವರ ತರ ಎಕ್ಸ್ಪೀರಿಯನ್ಸ್ ಪೀಪಲ್ಗಳು ಏನ್ ಮಾಡ್ತಾರೆ, ಕ್ವಶನ್ ಪೇಪರ್ಗಳನ್ನ ಸ್ಟಡಿ ಮಾಡಿ ಎಸ್ ಇದನ್ನು ಓದಬೇಕು ಅಂತ ಹೇಳ್ಕೊಂಡು ನಾವು ನಿಮ್ಗೊಂದು ಸಿಲೆಬಸ್ ಮಾಡ್ಕೊಂಡು ಕಲಿಸ್ತಾ ಇರ್ತೀವಿ. ದಟ್ ಈಸ್ ಕಾಲ್ಡ್ ಮೈ ಡಿಯರ್ ಸ್ಟೂಡೆಂಟ್ಸ್ ಸಿಲೆಬಸ್. ಹಂಗಾರೆ ಸಿಲೆಬಸ್ಗೆ ನಿಮಗೆ ಕರಿಕ್ಯುಲಮ್ಗೆ ಏನ್ ಡಿಫ್ರೆಂಟ್ ಅದ ಅನ್ನೋದನ್ನ ನಿಮಗೆ ಈಗ ಗೊತ್ತಾಯ್ತು. ಅರ್ಥ ಆಯ್ತಾ ರೀ? ಎಸ್. ಬನ್ನಿ ಹಾಗಾದ್ರೆ ಇನ್ನು ಏನೇನು ಫೋಕಸ್ ಮಾಡ್ಕೋಬೇಕು, ಅಂಡರ್ಸ್ಟ್ಯಾಂಡಿಂಗ್ ದ ಎಕ್ಸಾಮ್ ಪ್ಯಾಟರ್ನ್. ನಾನು ಇಟ್ಟು ತನಕ ಹೇಳಿದ್ದು ಎಲ್ಲರಿಗೂ ಅರ್ಥ ಆಗಿದ್ರೆ ಎಸ್ ಅಂತ ತಂದ್ಕೊಡ್ಬೋದು. ಎಸ್ ಎಸ್ ಡೆಫಿನೆಟ್ಲಿ ಅಂಕಮ್ ಅವರೇ, ಡೆಫಿನೆಟ್ಲಿ ತಿಳಿತಾರೆ. ನಾನು ಹೇಳ್ತಾ ಇರೋದು ಇಟ್ಟು ತನಕ ನಿಮ್ಗೆಲ್ಲರಿಗೂ ತಿಳಿದಿದ್ರೆ ಎಸ್ ಅಂತ ತಂದ್ಕೊಡ್ಬೋದು. ಮಾಂತೇಶ್ ಅವರೇ, ಸುಮಧುರಾ ಅವರೇ, ಶ್ರುತಿರಾಜ್ ಅವರೇ, ಅಂಕಮ್ಮ ಅವರೇ, ನಮಸ್ತೆ ನಮಸ್ತೆ, ಎಲ್ಲರಿಗೂ ನಮಸ್ತೆ. ಬನ್ನಿ, ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ಓಕೆ, ನೆಕ್ಸ್ಟ್ ಅಂಡ್ ಫೋಕಸ್ ಆನ್ ದ ಥೀಮ್ಸ್ ಅಂಡ್ ಐಡಿಯಾಸ್. ಸಿ, ಪ್ರತಿಯೊಬ್ಬರು ವರ್ಕ್ ಅನ್ನ ತಗೊಂಡು ಓದ್ಲಿಕ್ಕೆ ಹೋಗ್ತಾರೆ, ಬಟ್ ಅದನ್ನ ಯಾವ ರೀತಿಯಾಗಿ ಓದ್ಬೇಕು ನೋಡಿ. ನಾನೇನ್ ಮಾಡಿರ್ತೇನಪ್ಪ ಅಂತಂದ್ರೆ, ನಿಮ್ಮ PUC ಸಿಲೆಬಸ್ ಪ್ರಕಾರ ಎಷ್ಟು ವರ್ಕ್ಸ್ ಬರ್ತಾವೋ ಅವೆಲ್ಲಾ ವರ್ಕ್ಸ್ ಅನ್ನ ಗ್ರಾಮೆಟಿಕಲ್ ಆಗಿ, ಸಿ ದ ಪೊಯಿಟಿಕಲ್ ಗ್ರಾಮರ್ ಇಸ್ ಡಿಫ್ರೆಂಟ್, ಫಿಕ್ಷನಲ್ ಗ್ರಾಮರ್ ಇಸ್ ಡಿಫ್ರೆಂಟ್, ನೆರೇಟಿವ್ ಗ್ರಾಮರ್ ಇಸ್ ಡಿಫ್ರೆಂಟ್. ಸೊ ಎಲ್ಲದಕ್ಕೂ ಒಂದು ಬೇರೆ ಬೇರೆ ಗ್ರಾಮರ್ ಬರ್ತದ. ಆ ಗ್ರಾಮರ್ ಪ್ರಕಾರ ನಾನು ನಿಮ್ಮ ಥೀಮ್ಸ್ಗಳನ್ನ, ಐಡಿಯಾಸ್ಗಳನ್ನ, ಕಲೆಕ್ಟಿವ್ ವರ್ಕ್ ಅನ್ನ ಮಾಡ್ಕೊಂಡು ಕಲೆಕ್ಷನ್ ಮಾಡಿ ಒಂದ್ ಕಡೆ ಇಟ್ಕೊಂಡು ನಾನು ನಿಮ್ಗೆ ಕಲಿಸ್ತಾ ಹೋಗ್ತೇನೆ. ಅದ್ರ ಮೇಲೆ ಕೆಲವು MCQsಗಳನ್ನ ತಗೊಂಡ್ಬರ್ತೇನೆ. ಅಂದ್ರೆ ಒಟ್ಟಾರೆ ನಮ್ಮಲ್ಲಿ ಏನ್ ಮಾಡ್ತದಪ್ಪ ಅಂತಂದ್ರೆ, ಒಂದು ರೆಡಿಮೇಡ್ ಫುಡ್ ಅನ್ನ ನಾನು ನಿಮ್ಗೆ ನನ್ನ ಟೈಮ್, ನನ್ನ ಒಂದು ಯುಕ್ತಿ ಎಲ್ಲವನ್ನ ಮಿಕ್ಸ್ ಮಾಡಿ ನಾವು ನಿಮಗೆ ಹೇಳ್ಕೊಡ್ತಿರ್ತೀವಿ. ಸೊ ದಟ್ ಈಸ್ ಹೌ ಟು ರೀಡ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಒಳಗಡೆ. ಫೋಕಸ್ ಆನ್ ದ ಥೀಮ್ಸ್ ಅಂಡ್ ಐಡಿಯಾಸ್. ಫಾರ್ ಎಕ್ಸಾಂಪಲ್, ಈಗ ವಿಲಿಯಂ ವರ್ಡ್ಸ್ವರ್ತ್ ಡ್ಯಾಫೋಡಿಲ್ಸ್ ಬಗ್ಗೆ ನಾವು ನೋಡ್ತೀವಿ. every state has that poem, my dear students. ಆ ಪೋಮ್ ನಲ್ಲಿ ಏನ್ ಡಿಫ್ರೆನ್ಸ್ ಅಂದ್ರೆ, ಕೆಲವೊಂದು ಸಿಮಿಲೀಸ್ ಅದಾವ, ಕೆಲವೊಂದು ಮೆಟಾಫೋರ್ಸ್ ಅದಾವ, ಕೆಲವೊಂದು ಪರ್ಸೋನಿಫಿಕೇಶನ್ ಮಾಡಿದಾರ. ಅದನ್ನೆಲ್ಲವನ್ನು ತಗೊಂಡು ನಾವು ಕಲಿಸ್ಬೇಕಾಗತ್ತ. ಅದನ್ನೆಲ್ಲವನ್ನು ತಗೊಂಡು ಏನ್ ಮಾಡ್ತಾನೆ, MCQ ನ ಕೇಳ್ತಾನ. ಸೊ ದಟ್ ಈಸ್ ಕಾಲ್ಡ್ ಥೀಮ್ಸ್ ಅಂಡ್ ಐಡಿಯಾಸ್.
So identify key themes, literary devices and authorial intention or author intention to develop a deeper understanding of the text. So ಒಟ್ಟಾರೆ ಆ ಟೆಕ್ಸ್ಟ್ ಅನ್ನ ತಿಳ್ಕೋಬೇಕಂದ್ರೆ ಆ authorial ಅಥವಾ authorical ಅಥವಾ ಆ ಆಥರ್ ಅನ್ನ ನೀವೇನ್ ಮಾಡ್ಕೋಬೇಕು, ಆತನ ಡೆವಲಪ್ಮೆಂಟ್ ಆಫ್ ಥೀಮ್ ಏನದಲ್ಲ ಅದನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ದಿಸ್ ಇಸ್ ದ ಸೆಕೆಂಡ್ ಸ್ಟೆಪ್. ನೆಕ್ಸ್ಟ್ ಥರ್ಡ್ ಒನ್, ಪ್ರಾಕ್ಟಿಸ್ ಕ್ರಿಟಿಕಲ್ ಅನಾಲಿಸಿಸ್. ಕ್ರಿಟಿಕಲಿ ಅನಾಲಿಸಿಸ್ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಡೆವಲಪ್ ಯುವರ್ ಎಬಿಲಿಟಿ ಟು ಅನಲೈಸ್ ಅಂಡ್ ಇಂಟರ್ಪ್ರೇಟ್ ದ ಲಿಟರರಿ ವರ್ಕ್ಸ್. people can read those literary works as it is only, but they won't do the critical analysis. ಈಗ ನಾವು ಓದ್ತಾ ಇರ್ತೀವಿ, ರೋಮಿಯೋ ಅಂಡ್ ಜೂಲಿಯಟ್ ಓದ್ತಾ ಇರ್ತೀವಿ. ಓದುವಂತ ಸಂದರ್ಭದಲ್ಲಿ what kind of story it is, whether it is a love story or is it a tragical story, is it the way of the approach up to Verona's family, what it should be, what it is actually. ಸೊ ಇದನ್ನ ಕ್ರಿಟಿಕಲಿ ಅನಾಲಿಸಿಸ್ ಮಾಡಿ ಅವನು ನಾಳೆ ಏನ್ ಮಾಡ್ತಾನೆ, ಆ ಎರಡು ಮಾಂಟೆಗ್ಯೂಸ್ ಅಂಡ್ ಕ್ಯಾಪುಲೆಟ್ ಫ್ಯಾಮಿಲಿ ನಡುವೆ ಆದಂತಹ ಒಂದು ಸ್ಟಾಂಚ್ ಎನಿಮೀಸ್ ಅಂತ ನಾವೇನಂತ ಕರಿತೀವಿ, ಆ ಎರಡೂ ಫ್ಯಾಮಿಲಿ ನಡುವೆ ಏನಾಯ್ತು. ಈಗ ಸದ್ಯ ಕೌಂಟ್ ಲಿಯೋ ಟಾಲ್ಸ್ಟಾಯ್ ಟು ಡಿಯರ್ ಅನ್ನುವಂತ ಒಂದು ವರ್ಕ್ ಅನ್ನ ಕೊಡ್ತಾನೆ. ಆ ಟು ಡಿಯರ್ ದಲ್ಲಿ ಹೌ ಹಿ ಎಕ್ಸ್ಪ್ರೆಸ್ಡ್ ದಟ್ ದ ಪೀಪಲ್ ಆಫ್ ದಟ್ ಮೊನಾಕೋ ದೇ ಅನೇಬಲ್ ಟು ಜಡ್ಜ್ ದ or decide the what kind of punishment we should give to have the less expenditure ಅನ್ನುವಂಥದ್ದನ್ನ ನಾವು ಥಿಂಕ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿರಬೇಕು. ಸೊ ಇಟ್ ಮೀನ್ಸ್ ಕ್ರಿಟಿಕಲ್ ಅನಾಲಿಸಿಸ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ಸೊ ಡೆವಲಪ್ ಯುವರ್ ಎಬಿಲಿಟಿ ಟು ಅನಲೈಸ್, ಇಂಟರ್ಪ್ರೇಟ್ ಲಿಟರರಿ ವರ್ಕ್ಸ್, ಫಾರ್ಮಿಂಗ್ ಯುವರ್ ಓನ್ ಒಪಿನಿಯನ್ಸ್ ಅಂಡ್ ಆರ್ಗ್ಯುಮೆಂಟ್ಸ್. ಸೊ ಒಪಿನಿಯನ್ಸ್ಗಳನ್ನ ಆರ್ಗ್ಯುಮೆಂಟ್ಸ್ ಅಂದ್ರೆ ಇದರ ಅರ್ಥ ಕ್ರಿಟಿಕಲಿ ವೇ ಆಫ್ ಎಕ್ಸ್ಪ್ಲನೇಷನ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ದ್ಯಾಟ್ಸ್ ವೆರಿ ಗುಡ್. That's very important for your competitive examination. Next, engage in active reading. Engage in active reading andre idra artha enu? Take notes, highlight key passages and actively engage with the text to improve comprehension and retention. Nodi, English grammar kuda ನಾವು 3 ರಿಂದ 4 ರೀತಿಯಲ್ಲಿ ಕಲಿತೀವಿ. ಬೇಸಿಕಲಿ ನಾವೆಲ್ಲರೂ ಗ್ರಾಮರ್ ಅಂತ ಕರಿತೀವಿ, ಬಟ್ ಅದು ಆಕ್ಚುಲಿ ಗ್ರಾಮರ್ ಆಗುದಿಲ್ಲ. ನೋಡಿ, ವಾಟ್ ಈಸ್ ನೌನ್ ಅಂತ ಬಂದಾಗ, ನೌನ್ ಇಸ್ ಅ ನೇಮಿಂಗ್ ವರ್ಡ್ ಆಫ್ ಪರ್ಸನ್, ಪ್ಲೇಸ್, ಥಿಂಗ್ಸ್ ಎಕ್ಸೆಟ್ರಾ. ದಿಸ್ ಇಸ್ ಜಸ್ಟ್ ಇಂಗ್ಲಿಷ್ ಗ್ರಾಮರ್. ಬಟ್ ಇದನ್ನ ನಾನು ಒಂದು ಟೆಕ್ಸ್ಟ್ ನಲ್ಲಿ ತಗೊಂಡು, ಒಂದು ವಾಕ್ಯದಲ್ಲಿ ತಗೊಂಡು ಅದನ್ನು ನಾನು ನಿಮಗೆ ಹೇಳ್ಕೊಡೋದೇನಾಗುತ್ತೆ, ಅದು ಒಂದು ತರದ ಗ್ರಾಮರ್ ಆಗುತ್ತೆ. ಎಕ್ಸಾಂಪಲ್ ಬನ್ನಿ, ಒಂದು ಕ್ವಶನ್ ಅನ್ನ ಕೇಳ್ತೇನೆ. ಐ ಮಸ್ಟ್ ಹ್ಯಾವ್ ಮಸ್ಟ್. ಐ ಮಸ್ಟ್ ಹ್ಯಾವ್ ಮಸ್ಟ್. ಈಗ ಸದ್ಯ ನಾನೊಂದು ವರ್ಡ್ ಅನ್ನ ಎನ್ಸರ್ಕಲ್ ಮಾಡಿದ್ದೀನಿ. ಇನ್ ದಿಸ್ ಸೆಂಟೆನ್ಸ್ ಡಿಯರ್ ಸ್ಟೂಡೆಂಟ್ಸ್, ಐ ಮಸ್ಟ್ ಹ್ಯಾವ್ ಮಸ್ಟ್. ಈ ಮಸ್ಟ್ ಅನ್ನೋದು ಎಂತ ಪಾರ್ಟ್ಸ್ ಆಫ್ ಸ್ಪೀಚ್? ಆಪ್ಷನ್ ಎ ನೌನ್ ಇದೆನಾ, ಆಪ್ಷನ್ ಬಿ ಪ್ರನೌನ್ ಇದೆನಾ, ಆಪ್ಷನ್ ಸಿ, ಯಾರು ಆನ್ಸರ್ ಕೊಡಕ್ ಹೋಗಬೇಡಿ, ನಾನು ಪೋಲ್ ಕೊಡ್ತೀನಿ ನಿಮಗೆ, ಅಡ್ವರ್ಬ್ ಇದೆನಾ, ಆಪ್ಷನ್ ಡಿ ವರ್ಬ್ ಇದೆನಾ. ನಾನೀಗ ಸದ್ಯ ನಿಮಗೆ ಪೋಲ್ ಆಪ್ಷನ್ ಅನ್ನ ಕೊಡ್ತಾ ಇದ್ದೀನಿ. ತಿಳಿತರಿ, ಪೋಲ್ ಆಪ್ಷನ್ ಕೊಡ್ತಾ ಇದ್ದೀನಿ. ಆ ಪೋಲ್ ಅನ್ನ ಯೂಸ್ ಮಾಡಲಿಕ್ಕೆ ಪ್ರಯತ್ನ ಪಡಿ. 30 ಸೆಕೆಂಡ್ ಪೋಲ್ ಅದ. ಎಸ್, ಪ್ಲೀಸ್ ಚೂಸ್ ಯುವರ್ ಆನ್ಸರ್. ಎನಾ, ಬಿನಾ, ಸಿನಾ, ಡಿನಾ? ಎಸ್, ಮಹಾಂತೇಶ್ ಅವರೇ, ವೆರಿ ಗುಡ್ ಸರ್, ವೆರಿ ಗುಡ್ ಆಫ್ ಯು. ಎಸ್, ಎಕ್ಸಾಕ್ಟ್ಲಿ. ಅಥಾರಿಕಲ್ ಅಂತಂದ್ರೆ ಆಥರ್ನ ಪಾಯಿಂಟ್ ಆಫ್ ವ್ಯೂ ಪ್ರಕಾರ ನೋಡ್ಕೋಬೇಕು. ಅದಷ್ಟೇ ಅಲ್ಲದೆ ಕ್ರಿಟಿಕಲ್ ಅನಾಲಿಸಿಸ್ ಮಾಡಬೇಕು. ಎಸ್, ವೆರಿ ಗುಡ್. ಸೊ ಕೆಲವೊಬ್ಬರು ಅಡ್ವರ್ಬ್ ಅಂತಿದ್ದಾರೆ, ಕೆಲವೊಬ್ಬರು ವರ್ಬ್ ಅಂತಿದ್ದಾರೆ, ಕೆಲವೊಬ್ಬರು ನೌನ್ ಅಂತಿದ್ದಾರೆ. ಸಿ, ಐ ಆಮ್ ಟೀಚಿಂಗ್ ದ ಸ್ಟೂಡೆಂಟ್ಸ್ ಹೂ ಆರ್ ಆಲ್ಮೋಸ್ಟ್ ದೇ ಆರ್ ಟೀಚಿಂಗ್ ಟು ದ ಪೀಪಲ್. ನೋಡಿ, ದಿಸ್ ಇಸ್ ದ ಡಿಫ್ರೆನ್ಸ್. ಹಂಗಾರೆ ಇದು ಏನಿದು? ಇದು ಇಂಗ್ಲಿಷ್ ಗ್ರಾಮರಾ ಮತ್ತು ಇದೇನು ಬೇರೆ ಇದೆನಾ? ಡೆಫಿನೆಟ್ಲಿ ಗೈಸ್. ನೋಡಿ, ಐ ಮಸ್ಟ್ ಹ್ಯಾವ್ ಮಸ್ಟ್ ಅಂತ ಬಂದಾಗ ಈ ಮಸ್ಟ್ ಅನ್ನೋದನ್ನ ನಮ್ಮ ಜೀವನದಲ್ಲಿ ನಾವು ಇವತ್ತಿನವರೆಗೂ ನಾವು ಏನಂತ ಕಲ್ತಿದ್ದೀವಿ? ಇದನ್ನ ಹೆಲ್ಪಿಂಗ್ ವರ್ಬ್ ಆಗಿ ಕಲ್ತಿದ್ದೀವಿ. ದಟ್ ಈಸ್ ಆಲ್ಸೋ ಮಾಡೆಲ್. ಅರ್ಥ ಆಯ್ತಾ? ಮಾಡೆಲ್ ಆಗಿ ಯೂಸ್ ಮಾಡಿದ್ದೀವಿ. ಆ ಮಾಡೆಲ್ ಅಂತ ಬಂದ್ರೆ ವರ್ಬ್ ಆಗುತ್ತೆ, ಹಿಂಗ್ ಯೂಸ್ ಮಾಡಿದ್ದೀವಿ. ಬಟ್ ಈಗಾಗಲೇ ಇಲ್ಲೊಂದು ಮಸ್ಟ್ ಅದ, ಮತ್ ಈ ಮಸ್ಟ್ ಯಾವುದು ಸರ್ ಅಂತ ಅನ್ಬೋದು. ಇದಕ್ಕೆ ಏನಂತ ಕರೀತಾರೆ? ಇಂಗ್ಲಿಷ್ ಗ್ರಾಮರ್ ಅನ್ನಂಗಿಲ್ಲ, ಇದಕ್ಕ
ಇಂಗ್ಲಿಷ್ ಕಂಪೋಸಿಷನ್ ಅಂತ ಕರೀತಾರೆ. ಏನಂತ ಕರೀತಾರೆ? ಇಂಗ್ಲಿಷ್ ಕಂಪೋಸಿಷನ್ ಅಂತ ಕರೀತಾರೆ. ವಾಟ್ ಇಸ್ ದಟ್ ಕಂಪೋಸಿಷನ್? ಕಂಪೋಸಿಷನ್ ಮೀನ್ಸ್ ಈಗ ಒಂದು ಸಾಂಗ್ ಅನ್ನ ಅಥವಾ ಒಂದು ಪೋಯಮ್ ಅನ್ನ ವೊಕ್ಯಾಬ್ಯುಲರಿ ತಗೊಂಡು ವರ್ಡ್ಸ್ ತಗೊಂಡು ಕಂಪೋಸ್ ಮಾಡ್ತಾನ. ಅರ್ಥ ಆಯ್ತಾ? ಐಡಿಯಾ ಬಂತ? ಎಕ್ಸಾಕ್ಟ್ಲಿ. ಕಂಪೋಸ್ ಮಾಡೋದಂದ್ರೆ ರಚನೆ ಮಾಡೋದು. ಹಂಗಾರೆ ಇಂಗ್ಲಿಷ್ ಕಂಪೋಸಿಷನ್ ಅಂತಂದ್ರೆ ವ್ಯಾಕರಣದ ಶಬ್ದಗಳನ್ನ, ವಿಚಾರಗಳನ್ನ, ರೂಲ್ಗಳನ್ನ ತಗೊಂಡು ಕಂಪೋಸಿಷನ್ ಮಾಡೋದು. ಹಂಗಾರ ನಾಳೆ ನಾವು ಬರೆಯುವಂತ ಎಕ್ಸಾಮ್ ಏನದಲ್ಲ, PU ಲೆಕ್ಚರ್ ಈಗ ಸದ್ಯ ಕರೀತಾರಂತ ಗೊತ್ತಾಯ್ತು. ಹಂಗಾರೆ ನಾಳೆ ಯಾರು ಗೊತ್ತ್ರಿ? HSTRಗೆ PU ಲೆಕ್ಚರ್ಗೆ ಎರಡಕ್ಕೂ ಆಲ್ಮೋಸ್ಟ್ ಸೇಮ್ ಟು ಸೇಮ್. ಅಲ್ಲೂ MA ಬೇಕಂದಿದ್ದಾನೆ, ಇಲ್ಲೂ MA ಬೇಕಂದಿದ್ದಾನೆ. ಹಂಗಾರ PU ಲೆಕ್ಚರ್ನಲ್ಲಿ ನಾವು ಏನು ತೊಗೊಂಡ್ಬರ್ಬೋದು ಡಿಫ್ರೆನ್ಸಿಯೇಷನ್? ಡೆಫಿನೆಟ್ಲಿ ಆತ ಮೇ ಬಿ ನಿಮಗೆ ರೈಟಿಂಗ್ ಸ್ಕಿಲ್ ಅನ್ನು ಕೇಳ್ಬೋದು. ಅರ್ಥ ಆಯ್ತಾ? ಡಿಸ್ಕ್ರಿಪ್ಟಿವ್ ತೊಗೊಂಡ್ಬರ್ಬೋದು. ದರ್ ಈಸ್ ದ ಪಾಸಿಬಿಲಿಟಿ. ಹಂಗಾರೆ ಶಬ್ದಗಳನ್ನ ತಗೊಂಡು ರಚನೆ ಮಾಡುವಂತ ವಾಕ್ಯಕ್ಕೆ ನಾವೇನಂತ ಕರಿತೀವಿ? ಇಂಗ್ಲಿಷ್ ಕಂಪೋಸಿಷನ್ ಅಂತ ಕರಿತೀವಿ. ಹಾಗಾದ್ರೆ ನಿನಗೆ ವಿದ್ಯಾರ್ಥಿ ಕೇಳಿಲ್ಲಿ, ನನ್ನ ಮಾತನ್ನ ಕೇಳು. ನನಗಿಲ್ಲಿ ಒಬ್ಬ ವಿದ್ಯಾರ್ಥಿಗೆ ಐ ಮಸ್ಟ್ ಹ್ಯಾವ್ ಮಸ್ಟ್ ಅಂತ ಅಂದಾಗ, ಮಸ್ಟ್ ಅನ್ನೋದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕೇಳಿದಾಗ ಎಲ್ಲರೂ ಆನ್ಸರು ಒಂದೊಂದೊಂದೊಂದು ಹೇಳಿದ್ರು. ಬಟ್ ನನ್ನ ವಿದ್ಯಾರ್ಥಿ ಇದ್ರೆ ಇದನ್ನ ಏನ್ ಹೇಳ್ಬೇಕು ಗೊತ್ತಾ? ಇದನ್ನ ನೌನ್ ಅಂತ ಹೇಳಬೇಕು. ಇದನ್ನ ನೌನ್ ಅಂತ ಆನ್ಸರ್ ಕೊಡೋರು ಕೇವಲ 2 ಸ್ಟೂಡೆಂಟ್ಸ್ಗಳು. ಒಂದು ಈ ಮಸ್ಟ್ ಎಂಬ ಶಬ್ದದ ಅರ್ಥ ಗೊತ್ತಿರುವವರು, ಇನ್ನೊಂದು ಗ್ರಾಮರದ ಫಂಕ್ಷನಲ್ ಗೊತ್ತಿದ್ದವರು. ಅದೇಗೆ ಸರ್ ಫಂಕ್ಷನಲ್? ನೋಡಪ್ಪಿ, ನೀನು ಈ ಮೇಲಿನ ವಾಕ್ಯವನ್ನ ನಿಂದೇ ರೀತಿಯಲ್ಲಿ ಇನ್ನೊಂದು ಮಾಡಿ ತೋರಿಸು. ಐ ಮಸ್ಟ್ ಹ್ಯಾವ್ ಮ್ಯಾಂಗೋ, ಐ ಮಸ್ಟ್ ಹ್ಯಾವ್ ಚಾಕ್ಲೇಟ್, ಐ ಮಸ್ಟ್ ಹ್ಯಾವ್. ನೋಡಿ, ಹಂಗಾರ ಚಾಕ್ಲೇಟ್, ಮಸ್ಟ್, ಮ್ಯಾಂಗೋ ಇವೆಲ್ಲ ಪ್ಲೇಸ್ ಆಫ್ ದ ಸೆಂಟೆನ್ಸ್. ಈ ವಾಕ್ಯದಲ್ಲಿ ವರ್ಡ್ ಯೂಸ್ ಮಾಡಿರುವಂತ ಪ್ಲೇಸ್ ಏನದ? ಮ್ಯಾಂಗೋ, ಚಾಕ್ಲೇಟ್. ಈ ಶಬ್ದಗಳ ಪ್ಲೇಸ್ ಏನದ? ನೌನ್ ಅದ, ಆಬ್ಜೆಕ್ಟ್ ಅದ. ಹಂಗಾರ ನೌನ್ ಅಂತ ಬಂದರೆ ಅಂದ್ರೆ ಇದರ ಅರ್ಥ ಮ್ಯಾಂಗೋ ಅನ್ನೋದು ನೌನ್ ಆಗೈತಂದ್ರ ಮಸ್ಟ್ ಅನ್ನೋದು ನೌನ್ ಆಗುತ್ತ. ಒಂದು ಮಸ್ಟ್ ಅಂತಂದ್ರೆ ಅರ್ಥ ಗೊತ್ತಿದ್ದವ್ ನೌನ್ ಅಂತ ಹೇಳ್ತಾನೆ, ಇಲ್ಲಂದ್ರೆ ಪ್ರಾಪರ್ ಆಗಿ ಗ್ರಾಮರ್ ಗೊತ್ತಿದ್ದವ್ ಹೇಳ್ತಾನೆ. ಏನಂತ? ಐ ಮಸ್ಟ್ ಹ್ಯಾವ್ ಮ್ಯಾಂಗೋ, ಐ ಮಸ್ಟ್ ಹ್ಯಾವ್ ಚಾಕ್ಲೇಟ್, ಐ ಮಸ್ಟ್ ಹ್ಯಾವ್ ಜ್ಯೂಸ್. ಹಂಗಾರೆ ಜ್ಯೂಸು, ಮ್ಯಾಂಗೋ, ಚಾಕ್ಲೇಟ್ ನಾಮಪದ ಆಗತ್ತ. ಹಂಗಾರ ಆ ಮಸ್ಟ್ನು ಕೂಡ ನಾಮಪದ ಆಗತ್ತ ಅಂತ ಹಿಂಗ್ ಗೆಸ್ ಮಾಡ್ತಾನ. ಅರ್ಥ ಐತ್ನ ಅದರದ್ದು? ಅಂದ್ರೆ ನಾನು ಇಂಡೈರೆಕ್ಟ್ಲಿ ಏನ್ ಹೇಳಾಕತ್ತೇನಪ್ಪ ಅಂತಂದ್ರೆ, ನಿಮಗೆ ನಾವು ಇಂಗ್ಲಿಷನ್ನ ಕಾಂಪಿಟೇಟಿವ್ ಎಕ್ಸಾಮ್ಗೋಸ್ಕರ ಓದುವಾಗ ನಾವು ಎಂಗೇಜ್ ಇನ್ ಆಕ್ಟಿವ್ ರೀಡಿಂಗ್ ಮಾಡ್ತಾ ಇರಬೇಕು. ಅದನ್ನ ಕೇವಲ ಲಿಟ್ರೇಚರ್ ಅನ್ನ ನಾವು ಅದರ ಥೀಮ್ಸ್ ಅಂಡ್ ಐಡಿಯಾಸ್ಗಳನ್ನ ತಿಳ್ಕೊಳ್ಳೋದು, ಪ್ರಾಕ್ಟೀಸ್ ಅಂಡ್ ಕ್ರಿಟಿಕಲ್ ಅನಾಲಿಸಿಸ್ ಮಾಡೋದು ಅಷ್ಟೇ ಮಾಡಬಾರ್ದು. ನಾಳೆ ನಿಮ್ಮ ಪೇಪರ್ 2ದಲ್ಲಿ ಇಂಗ್ಲಿಷ್ ಗ್ರಾಮರ್ ಮೇಲೂ ಕಾನ್ಸೆಪ್ಟ್ಸ್ ಇದೆ. ಅರ್ಥ ಆಯ್ತಾರೆ? ಹಂಗಾದ್ರೆ ಇಲ್ಲಿ ತನಕ ನಾನು ಹೇಳಿದ್ದು ಯಾರ್ಯಾರಿಗೆ ಅರ್ಥ ಆಗಿದೆ? ಎಸ್ ಅಂತ ಥಂಬ್ ಕೊಡ್ಬೋದು, ಎಸ್ ಅಂತ ಥಂಬ್ ಕೊಡ್ಬೋದು. ಅಥವಾ ನಾನು ಪೋಲ್ ಕೊಡ್ತಾ ಇದ್ದೀನಿ, ಪೋಲ್ ಮೇಲೆ ಟ್ರೂ ಅಂದ್ಬಿಡಿ, ಟ್ರೂ ಅಂದ್ಬಿಡಿ. ಈಗ ನಾನು ಮುಂದಿನ ಕಾನ್ಸೆಪ್ಟ್ ಅನ್ನ ತಗೊಂಡ್ಬರ್ತಾ ಇದ್ದೇನೆ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಮಸ್ಟದ ಮೀನಿಂಗ್ ಏನಾಗುತ್ತೆಪ್ಪ ಅಂತಂದ್ರೆ, ಥ್ಯಾಂಕ್ ಯು ಅಂಕಮ್ಮ ಅವರೇ. ಮಸ್ಟದ ಮೀನಿಂಗು ಕಬ್ಬಿನ ಹಾಲನ್ನ ತಗೊಂಡು ಬೆಲ್ಲ ಮಾಡೋಕ್ಕಿಂತ ಮುಂಚೆ ಒಂದು ಹನಿ ರೂಪದ ಜೇನುತುಪ್ಪದ ತರಹ ಒಂದು ಲಿಕ್ವಿಡ್ ಬರ್ತದ. ಅದಕ್ಕೆ ನಮ್ಮ ಊರ್ ಕಡೆ ಏನಂತಾರೆ ಗೊತ್ತಾ? ಕಾಕ್ವಿ ಅಂತ ಕರೀತಾರೆ. ಚಪಾತಿ ಜೊತೆ ತಿಂತಾರೆ. ಆ ಕಾಕ್ವಿಗೆ ನಾವು ಮಸ್ಟ್ ಅಂತ ಕರಿತೀವಿ. ಅರ್ಥ ಆಯ್ತಾರಿ? ಎಸ್. ಬನ್ನಿ ಹಾಗಾದ್ರೆ ಈಗ ಮತ್ತೊಂದು ಕಾನ್ಸೆಪ್ಟ್ ಅನ್ನ ತಿಳ್ಕೊಂಡ ಲಿಟ್ರೇಚರ್ ಬಗ್ಗೆ. ಅರ್ಥ ಆಯ್ತಾರಿ? ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಾನು ಒಟ್ಟಾರೆ ಏನ್ ಮಾಡ್ತಾ ಇದ್ದೇನೆ ಗೊತ್ತಾ ನಿಮ್ಮೆಲ್ಲರಲ್ಲಿಯೂ? ಲಿಟ್ರೇಚರ್, ಹೌ ಇಟ್ ಮ್ಯಾಟರ್ಸ್ ಇನ್ ಅವರ್ ಲೈಫ್, ಲಿಟ್ರೇಚರ್ ಹೌ ಟು ಬಿ ಅಪ್ರೋಚ್ಡ್, ಲಿಟ್ರೇಚರ್ ಹೌ ಇಟ್ ಬೀಸ್ ಅ ಪವರ್ಫುಲ್ ವೆಪನ್ ಇನ್ ಎ ರೀಡರ್ ಲೈಫ್. ಎವ್ರಿಥಿಂಗ್ ಐ ಆಮ್ ಎಲಾಬೋರೇಟಿಂಗ್ ವಿತ್ ಯು. ಇಟ್ ಮೀನ್ಸ್ ಇಂಡೈರೆಕ್ಟ್ಲಿ ನಾನು ನಿಮ್ಮನ್ನ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡ್ತಾ ಇದ್ದೇನೆ. ಕೆಲವೊಬ್ರು ಪಾಪ 5 ರಿಂದ 6 ವರ್ಷದಿಂದ ಕಾಲೇಜ್ನಲ್ಲಿ ಕಲಿಸ್ತಾ ಇದ್ದೀರಾ. ಅರ್ಥ ಆಯ್ತಾ? ಬಟ್ ಕೊನೆಗೆ ನಿಮ್ಗೆ ಈಗ ಸದ್ಯ ಲೈಫ್ ಅದಕ್ಕೆ ಅಡ್ಜಸ್ಟ್ ಆಗಿಬಿಡುತ್ತಾ. ಬಟ್ ಈಗ ಒಂದು ಚಾನ್ಸ್ ಅದ, PU ಲೆಕ್ಚರ್ ಕರೀತಾ ಇದಾರ, ನಿಮ್ಮಲ್ಲಿ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಿ ನಾನು ನಿಮ್ಮನ್ನ ಏನ್ ಮಾಡ್ತೀನಿ, ಆ ಲಿಟ್ರೇಚರ್ ವರ್ಕ್ಸ್ ಕಡೆ ಕರ್ಕೊಂಡು ಹೋಗ್ತೀನಿ. ಸಡನ್ ಆಗಿ ನಿಮ್ ಮುಂದೆ ನಾನು ಡೈರೆಕ್ಟ್ಲಿ ಒಮ್ಮಿಲ್ದೊಮ್ಮೆ ಆಂಗ್ಲೋ ಸ್ಯಾಕ್ಷನ್ ಪೀರಿಯಡ್ ಅಂತ ತಂದು ಇಟ್ಬಿಟ್ರೆ ನಿಮ್ಗೆ ಅದರಲ್ಲಿ ಇಂಟ್ರೆಸ್ಟೇ ಇರೋದಿಲ್ಲ. As a teacher, I have to motivate you with the help of the essential
elements of the literature by teaching you. I hope you all are understanding me. I hope you all are understanding me, the way of my approaching towards you, dear students. Artha aita? Tilitari? Yes. Bunny. Next. Is literature essential for life? Definitely. Already we learned that it increases our cognitive power. ನಮ್ದು ವೇ ಆಫ್ ಥಿಂಕಿಂಗ್ ಹೆಚ್ಚು ಮಾಡುತ್ತಾ. ಹಂಗಾರೆ ಮತ್ತೇನ್ ಮಾಡುತ್ತಾ? ಇಟ್ ಎನ್ರಿಚ್ಮೆಂಟ್ ಅಂಡ್ ಗ್ರೋತ್. ನೋಡಿ, ಲಿಟ್ರೇಚರ್ ಬ್ರಾಡನ್ಸ್ ಅವರ್ ಹಾರಿಜಾನ್, ಚಾಲೆಂಜಸ್ ಅವರ್ ಪರ್ಸ್ಪೆಕ್ಟಿವ್ಸ್ ಅಂಡ್ ಫೋಸ್ಟರ್ಸ್ ಪರ್ಸನಲ್ ಗ್ರೋತ್. ನೋಡಪ್ಪ, ಲಿಟ್ರೇಚರ್ ದಿಂದ ನಮಗ್ ಬಹಳ ಬೆನಿಫಿಟ್ಸ್ಗಳದಾವ. ಯಾವ ತರ? ಸೊ ಅದು ನಮಗ ಪರ್ಸ್ಪೆಕ್ಟಿವ್ ನೇಚರ್ ಅನ್ನ ಕೊಡುತ್ತ. ಪರ್ಸ್ಪೆಕ್ಟಿವ್ ಅಂತಂದ್ರೆ ಏನು? ನಮ್ದು ವ್ಯೂ ಪಾಯಿಂಟ್ ಚೇಂಜ್ ಆಗತ್ತ, ನಮ್ದು ಔಟ್ಲುಕ್ ಚೇಂಜ್ ಆಗತ್ತ, ನಮ್ದು ಪರ್ಸೆಪ್ಷನ್ ಚೇಂಜ್ ಆಗತ್ತ, ನಮ್ದು ವೇ ಆಫ್ ಸೈಡ್ ಚೇಂಜ್ ಆಗತ್ತ. ಸಿಗ್ತಾರಿ? ಅರ್ಥ ಆಯ್ತು ಅದರದ್ದು? ಅಂಡ್ ನೆಕ್ಸ್ಟ್, ಅಂಡ್ ಇಟ್ ಫೋಸ್ಟರ್ಸ್ ಪರ್ಸನಲ್ ಗ್ರೋತ್. ನಮ್ಮಲ್ಲಿ ಪರ್ಸನಲ್ ಗ್ರೋತ್ ಅನ್ನ ತಗೊಂಡ್ಬರ್ತದ, ಅಂದ್ರೆ ನಮ್ದು ಕ್ಯಾರೆಕ್ಟರ್ ಬೆಳೀತದ. ಅವರ್ ವೇ ಆಫ್ ನರ್ಚರ್. ಫೋಸ್ಟರ್ ಅಂದ್ರೆ ಏನು? ನರ್ಚರಿಂಗ್, ರೇಸಸ್, ಅಡಾಪ್ಟ್ಸ್, ಲುಕ್ ಆಫ್ಟರ್. ಲುಕ್ ಆಫ್ಟರ್ ಅಂದ್ರೆ ಏನು? ಕಾಳಜಿ ವಹಿಸೋದು. ಫೋಸ್ಟರ್ ಅಂತಂದ್ರೆ ಕಾಳಜಿ ವಹಿಸೋದಾಗತ್ತ. So literature broadens our horizon, challenges our perspectives and fosters ಅಂತಂದ್ರೆ it gives support to the personal growth. And next one, empathy and understanding. What is the meaning of empathy? ಎಲ್ಲರಿಗೂ sympathy ಗೊತ್ತದ, empathy ಗೊತ್ತಿರೋದಿಲ್ಲ. empathy ಅಂತಂದ್ರೆ ಏನು? ಆಲ್ಮೋಸ್ಟ್ ಇಟ್ ಈಸ್, ನೋಡಿ, ಆಲ್ಮೋಸ್ಟ್ ಇಟ್ ಈಸ್ ಸಿಂಪತಿ. ಬಟ್ ಎಂಪತಿ ಅಂತ ಬಂದಾಗ ನಾವು ಅಂಡರ್ಸ್ಟ್ಯಾಂಡಿಂಗ್ ಅಂತ ತಿಳ್ಕೊತೀವಿ. ಇನ್ನೊಬ್ಬರ ಸಮಸ್ಯೆಗಳನ್ನ ಅವ್ರು ನಮಗೆ ಹೇಳಿಲ್ಲದೆ ಇದ್ರೂ ಕೂಡ ಅವ ಸಮಸ್ಯೆಗಳನ್ನ ನಮ್ದು ಅಂತ ತಿಳ್ಕೊಂಡು ಅದನ್ನ ಅರ್ಥ ಮಾಡ್ಕೊಳ್ಳುವಂತ ಸ್ವಭಾವ ಅದಲ್ಲ. ದಟ್ ಈಸ್ ಕಾಲ್ಡ್ ಕಂಪ್ಯಾಷನ್, ದಟ್ ಈಸ್ ಕಾಲ್ಡ್ ರಿಪನ್ಸಿವ್ನೆಸ್, ದಟ್ ಈಸ್ ಕಾಲ್ಡ್ ಐಡೆಂಟಿಫಿಕೇಶನ್, ದಟ್ ಈಸ್ ಕಾಲ್ಡ್ ಫೆಲೋ ಫೀಲಿಂಗ್ಸ್, ದಟ್ ಈಸ್ ಕಾಲ್ಡ್ ಎಂಪತಿ. Empathy is nothing but one of the characters of a good human being. And a good human being can be identified with the help of the way he behaves. So that's called, my dear students, empathy is nothing but one of the personality character in human life. Hangadre nammalli empathy mattu understanding kuda help agutta ee literature dinda nama life dalli. Hangara by engaging with diverse characters and experiences we develop empathy and understanding for others. Nodi, iga ಒಂದು ಯಾವುದೋ ವರ್ಕ್ ಅನ್ನ ಓದ್ತಿರ್ತೀವಿ, ರೋಮಿಯೋನ ಓದ್ತೀವಿ, ಜೂಲಿಯಟ್ ಅನ್ನ ಓದ್ತೀವಿ, ಅವಾಗ ಗೊತ್ತಾಗುತ್ತಾ, ದೋ ಹಿ ಬಿಲಾಂಗ್ ಟು ದ ಎನಿಮಿ ಫ್ಯಾಮಿಲಿ ಯೆಟ್ ಶಿ ಸ್ಟಾರ್ಟೆಡ್ ಲವಿಂಗ್ ಹಿಮ್. ಅಂಡ್ ವೆನ್ ಹಿ ಕೇಮ್ ಅಕ್ರಾಸ್ ಶಿ ಈಸ್ ದ ಯುನಿಕ್ ಅಮಂಗ್ ಆಲ್, ಅಂಡ್ ವೆನ್ ಹಿ ಎಕ್ಸ್ಪ್ರೆಸ್ಡ್ ಹರ್ ಬ್ಯೂಟಿ ಆಸ್ ಅ light in the darkness, he said that I want to touch her hand because I want to make my rude hands ಬ್ಲೆಸ್ಡ್ ಅಂತ ಹೇಳ್ತಾನೆ. ಆತ ಏನ್ ಮಾಡ್ತಾನೆ? ನನ್ನ ಒಂದು ಯುದ್ಧದಲ್ಲಿ ನಡೆದಂತಹ ಆ ಪ್ರಸಂಗಗಳಲ್ಲಿ ಇದ್ದಂತಹ ನನ್ನ ಕೈಯನ್ನ ಪವಿತ್ರಗೊಳಿಸ್ಬೇಕಂತೀನಿ ಆಕೆ. ಬಿಕಾಸ್ ಫಾರ್ ಐ ನೆವರ್ ಸಾ ಟ್ರೂ ಬ್ಯೂಟಿ ಟಿಲ್ ದಿಸ್ ನೈಟ್ ಅನ್ನುವಂಥ ಲೈನ್ಸ್ ಗಳನ್ನ ಹೇಳ್ತಾ ಇರ್ತಾನೆ. ಸೊ ಹಿಂಗೆ ನಾವು ಲಿಟ್ರೇಚರ್ನ ಓದೋದ್ರಿಂದ ನಮ್ಮಲ್ಲಿ ಎಂಗೇಜ್ ಆಗುತ್ತೆ. ಎದ್ರದ್ದು? ಡೈವರ್ಸ್ ಕ್ಯಾರೆಕ್ಟರ್ಸ್ ಬಗ್ಗೆ, ಪರ್ಸನಾಲಿಟಿ ಬಗ್ಗೆ ನಮ್ಮಲ್ಲಿ ಎಕ್ಸ್ಪೀರಿಯನ್ಸ್ ಹೆಲ್ಪ್ ಆಗುತ್ತಾ. ಇಟ್ ಡೆವಲಪ್ಸ್ ಎಂಪತಿ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಫಾರ್ ಅದರ್ಸ್. ಇನ್ನೊಬ್ಬರ ಸಮಸ್ಯೆವನ್ನ ತಿಳ್ಕೊಳ್ಳಿಕ್ಕೆ ನಮ್ಗೆ ಹೆಲ್ಪ್ ಆಗುತ್ತಾ. ನೆಕ್ಸ್ಟ್, ಅಂಡ್ ಇಟ್ ಕ್ರಿಯೇಟ್ಸ್ ದ ಕಮ್ಯುನಿಕೇಶನ್ ಅಂಡ್ ಎಕ್ಸ್ಪ್ರೆಷನ್. ನೋಡಿ, ಲಿಟ್ರೇಚರ್ ದಿಂದ ನಮ್ಮ ಲೈಫ್ ದಲ್ಲಿ ನಮ್ಮ ಕಮ್ಯುನಿಕೇಶನ್ ಇಂಪ್ರೂವ್ಮೆಂಟ್ ಆಗುತ್ತಾ, ನಮ್ಮ ಎಕ್ಸ್ಪ್ರೆಷನ್ಸ್ಗಳು ಚೇಂಜ್ ಆಗ್ತಾವ. ಬೇರೆ ಮುಂದ್ಗಡೆ ಒಂದು ಚಿಕ್ಕ ಮಗು ಬಂತಾರ, ನಮ್ಮ ಎಕ್ಸ್ಪ್ರೆಷನ್ ಚೇಂಜ್ ಆಗತ್ತ, ನಗು ಬರ್ತದ, ಸಿಟ್ಟು ಬರ್ತೀವಿ ಇಲ್ಲ. ಬೇರೆದವರಲ್ಲಿ ಏನಾದ್ರೂ ಜಗಳಾಡ್ತಾ ಇದ್ರೆ ನಮ್ಮ ಒಂದು ಎಕ್ಸ್ಪ್ರೆಷನ್ ಏನಾಗತ್ತ, ಸ್ವಭಾವ ಶಾಂತ ರೀತಿಯಿಂದ ಆಗತ್ತ. ಇವೆಲ್ಲ ಲಿಟ್ರೇಚರ್ ಅನ್ನ ಅಪ್ರೋಚ್ ಮಾಡೋದ್ರಿಂದ ಆಗತ್ತ. ತಿಳಿತಾರೆ? ಸೊ ಲಿಟ್ರೇಚರ್ ಎನ್ಹಾನ್ಸಸ್ ಅವರ್ ಎಬಿಲಿಟಿ ಟು ಕಮ್ಯುನಿಕೇಟ್ ಎಫೆಕ್ಟಿವ್ಲಿ ಅಂಡ್ ಎಕ್ಸ್ಪ್ರೆಸ್ ಅವರ್ ಸೆಲ್ವ್ಸ್ ಕ್ರಿಯೇಟಿವ್ಲಿ. ತಿಳಿತಾ? ಸೊ ಒಟ್ಟಾರೆ ಎಸ್, ಡೆಫಿನೆಟ್ಲಿ ಎಂಕಮ್ ಅವರೇ, ಕೈಂಡ್ನೆಸ್ ವಿತ್ ಹೆಲ್ಪ್, ಡೆಫಿನೆಟ್ಲಿ. ಸೊ ಇಟ್ ಕ್ರಿಯೇಟ್ಸ್ ದ ಕೈಂಡ್ನೆಸ್ ಟುವರ್ಡ್ಸ್ ದ ಪೀಪಲ್. ತಿಳಿತಾರೆ? ಸೊ ಇವೆಲ್ಲವೂ ಏನಾಗುತ್ತೆ, ಎಂಪತಿ ಒಳಗೆ ಬರ್ತಾವ. ಓಕೆ, ಅಂಡ್ ನೆಕ್ಸ್ಟ್, ಅಂಡ್ ಸೋರ್ಸ್ ಆಫ್ ಜಾಯ್ ಅಂಡ್ ಇನ್ಸ್ಪಿರೇಷನ್. ನೋಡಿ, ಲಿಟ್ರೇಚರ್ ನ ಓದೋದ್ರಿಂದ ನಮಗ್ ಗೊತ್ತಾಗುತ್ತ ಜಾಯ್ ಎಲ್ಲದ ಅನ್ನೋದು, ಇನ್ಸ್ಪಿರೇಷನ್ ಎಲ್ಲದ ಅನ್ನೋದು ಗೊತ್ತಾಗುತ್ತೆ. ನೋಡಿ, ನಾನೀಗ ಇಂಡೈರೆಕ್ಟ್ಲಿ ನಿಮಗೆ ಲಿಟ್ರೇಚರ್ ನ ಹೇಳೋದ್ರಿಂದ ಆ ಸೋರ್ಸ್ ಆಫ್ ಜಾಯ್ ವೇರ್ ಇಟ್ ಈಸ್ ಇನ್ ಲಿಟ್ರೇಚರ್ ಅನ್ನೋದನ್ನ ಹೇಳ್ತಾ ಆ ವರ್ಕ್ಸ್ ಕೆಳಗಡೆ ಕರ್ಕೊಂಡು ಹೋದ್ರೆ
ನಿಮ್ಮ PUC ಲೆಕ್ಚರ್ದು ಅಥವಾ PU ಲೆಕ್ಚರ್ ಜಾಬ್ಗೆ ಬೇಕಾಗಿರುವ ಕರಿಕ್ಯುಲಮ್ ಅನ್ನ ಸಿಲೆಬಸ್ ಅನ್ನ ಅಪ್ರೋಚ್ ಮಾಡೋದು ಈಸಿ ಆಗುತ್ತಾ, ಬಿಕಾಸ್ ಐ ಆಮ್ ಎಕ್ಸ್ಪ್ರೆಸಿಂಗ್ ದಟ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಇನ್ಸ್ಪಿರೇಷನಲ್ ಥಿಂಗ್ಸ್ ವಿತ್ ದ ಹೆಲ್ಪ್ ಆಫ್ ದೀಸ್ ಲಿಟ್ರೇಚರ್ ವರ್ಕ್ಸ್ ಮೈ ಡಿಯರ್ ಸ್ಟೂಡೆಂಟ್. ಹಂಗಾರೆ ಲಿಟ್ರೇಚರ್ ಪ್ರೊವೈಡ್ಸ್ ಎಂಟರ್ಟೈನ್ಮೆಂಟ್, ಎಸ್ಕೇಪ್ ಅಂದ್ರೆ ಏನು, ನಮ್ಮ ಸಮಸ್ಯೆಗಳಿಂದ ನಾವು ದೂರ ಹೆಂಗ್ ಹೋಗ್ಬೇಕು ಅದು ನಮ್ಗೆ ಹೇಳ್ಕೊಡುತ್ತಾ, ಇನ್ಸ್ಪಿರೇಷನ್ ಮಾಡ್ಕೊಡುತ್ತಾ. ಲಿಟ್ರೇಚರ್ದಿಂದ ಇನ್ಸ್ಪಿರೇಷನ್ ಅಂತಂದ್ರೆ ಏನು, ಇಟ್ ಸ್ಟಿಮ್ಯುಲೇಟ್, ಇಟ್ ಮೋಟಿವೇಟ್ಸ್, ಇಟ್ ಎಂಕರೇಜ್. ಅದು ನಮ್ಮನ್ನ ಎಂಕರೇಜ್ ಕೊಡ್ತದ, ನಮಗೆ ಸ್ಫೂರ್ತಿ ಕೊಡ್ತದ. ಎನ್ರಿಚಿಂಗ್ ಅವರ್ ಲೈಫ್ಸ್ ವಿತ್ ಬ್ಯೂಟಿ ಅಂಡ್ ಮೀನಿಂಗ್ ಅಂಡ್ ಮೀನಿಂಗ್ಫುಲ್ ಲೈಫ್. ಸೊ ಒಟ್ಟಾರೆ ಲಿಟ್ರೇಚರ್ದಿಂದ ನಾವು ಇಷ್ಟೆಲ್ಲವನ್ನ ತಿಳ್ಕೊಂಡು ಹೋಗ್ತೀವಿ ಗೈಸ್, ಇಷ್ಟೆಲ್ಲವನ್ನ ತಿಳ್ಕೊಂಡು ಹೋಗ್ತೀವಿ. ಸೊ ಅದಕ್ಕೆ ಯಂಕಮ್ ಅವ್ರು ಅಂತಿದ್ದಾರೆ ಒಂದು ಕೋಟ್ ಅನ್ನ, ದಟ್ ಇಸ್ ಕಾಲ್ಡ್ ಅ ಥಿಂಗ್ ಆಫ್ ಬ್ಯೂಟಿ ಇಸ್ ಜಾಯ್ ಫಾರ್ ಎವರ್. ಯಾರು ಹೇಳಿದ್ದಾರೆ ಮೇಡಮ್ ಇದನ್ನ? ಕ್ಯಾನ್ ಎನಿವನ್ ಟೆಲ್ ಮಿ ದಿಸ್? ಅ ಥಿಂಗ್ ಆಫ್ ಬ್ಯೂಟಿ ಇಸ್ ಜಾಯ್ ಫಾರ್ ಎವರ್. ಇದನ್ನ ಅಂದಿದ್ದವ್ರು ಯಾರು? ಕ್ಯಾನ್ ಎನಿವನ್ ಟೆಲ್ ಮಿ? ಅ ಥಿಂಗ್ ಆಫ್ ಬ್ಯೂಟಿ ಇಸ್ ಅ ಜಾಯ್ ಫಾರ್ ಎವರ್. ವೆರಿ ಗುಡ್, ವೆರಿ ಗುಡ್, ಎಕ್ಸಲೆಂಟ್. ಇದನ್ನ ಯಾರು ಹೇಳಿದ್ದಾರೆ? ಯಾರಾದ್ರೂ ಹೇಳ್ತೀರಾ? ಎಕ್ಸಾಕ್ಟ್ಲಿ, ಜಾನ್ ಕೀಟ್ಸ್ ಹೇಳ್ತಾನೆ, ಥಿಂಗ್ ಆಫ್ ಬ್ಯೂಟಿ ಈಸ್ ಅ ಜಾಯ್ ಫಾರ್ ಎವರ್. ಜಾನ್ ಕೀಟ್ಸ್ ಹೇಳ್ತಾನ. ಅರ್ಥ ಐತರಿ? ಸೊ ಹಿಂಗೆ ಪ್ರತಿಯೊಂದು ಕೋಟ್ಗಳನ್ನ ನಾವು ನೆನ್ಪಿಟ್ಕೋಬೇಕಾಗತ್ತೆ. ಅರ್ಥ ಐತರಿ? ಎಸ್. ಸೊ ಹೀಗೆ ಇವತ್ತು ನಾನು ನಿಮಗೆ ಲಿಟ್ರೇಚರ್ ಎಸೆನ್ಷಿಯಲ್ ಎಷ್ಟದ ಲೈಫ್ನಲ್ಲಿ ಅದನ್ನ ಹೇಳ್ಕೊಟ್ಟಿದ್ದೀನಿ. ಹೌ ಟು ರೀಡ್ ಲಿಟ್ರೇಚರ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೇಳ್ಕೊಟ್ಟಿದ್ದೀನಿ. ಸೊ ನಾಳೆ ಕ್ಲಾಸ್ದಲ್ಲಿ ಮತ್ತೆ ನಾನು ನಿಮಗೆ ಬೇರೆ ಟಾಪಿಕ್ ಅನ್ನ ತಗೊಂಡ್ಬರ್ತೇನೆ. ಅರ್ಥ ಆಯ್ತು ಅದರದ್ದು? ಎಸ್. ಸೊ ದಿಸ್ ಆಲ್ ಅಬೌಟ್ ಟುಡೇಸ್ ಥಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ಐ ಹೋಪ್ ಯು ಆಲ್ ಎಂಜಾಯ್ಡ್. ಕ್ಲಾಸ್ ಇಷ್ಟ ಆಗ್ತಾ ಇದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ನೀವು ಹೇಳ್ಕೋಬಹುದು. ಅರ್ಥ ಆಯ್ತಾ ರೀ? ಸೊ ನಾಳೆ 9 ಗಂಟೆಗೆ ನೆಕ್ಸ್ಟ್ ಕ್ಲಾಸ್ ಇರುತ್ತೆ. ಅರ್ಥ ಆಯ್ತಾ ರೀ? ಸೊ ನಾಳೆದು ನಾನೀಗ ಸದ್ಯ ಶೆಡ್ಯೂಲ್ ಮಾಡಿರ್ತೀನಿ, ನೀವು ನೋಡ್ಕೋಬಹುದು ಅಪ್ಕಮಿಂಗ್ ಕ್ಲಾಸ್ ಅಂತ. ನಾನು ಇಲ್ಲಿ ತನಕ ಏನೇನು ಹೇಳಿದ್ದೀನಲ್ಲ ಇದರ ನೋಟ್ಸು ನಿಮ್ಗೆ ಅಲ್ಲೇ ಡೌನ್ಲೋಡ್ ಆಪ್ಷನ್ ಇರುತ್ತೆ, ನೀವು ಅದು ಮಾಡ್ಕೋಬಹುದು. ಅರ್ಥ ಆಯ್ತಾ ರೀ? ಎಸ್. ಯಾರಿಗಾದ್ರೂ ಏನಾರು ಹೇಳೋದಿದ್ರೆ ಹೇಳ್ಬೋದು. ಎಸ್. ಎನಿಥಿಂಗ್ ಯು ವಾಂಟ್ ಟು ಶೇರ್ ವಿತ್ ಮೀ ಮೈ ಡಿಯರ್ ಸ್ಟೂಡೆಂಟ್ಸ್? ಇಫ್ ಯು ವಾಂಟ್ ಟು ಶೇರ್ ಯು ಕ್ಯಾನ್ ಶೇರ್ ವಿತ್ ಮೀ. ಎಸ್ ಸರ್. ಮಹಾಂತೇಶ್ ಅವರೇ, ಅಂಕಮ್ಮ ಅವರೇ, ಹೌ ಡಿಡ್ ಯು ಫೀಲ್? ಎಸ್. ಹೌ ಆರ್ ಯು ಫೀಲಿಂಗ್ ರೈಟ್ ನೌ? ಸುಮಧುರ, ಶ್ರುತಿರಾಜ್, ಅಂಕಮ್ಮ, ಮಹಾಂತೇಶ್ ಅವರೇ. So what kind of feeling you are having right now? Definitely Ankama avare. So we are going to start, we are about to start it now. Sritari, ನಾವು ಸದ್ಯ ಅದನ್ನೇ ಸ್ಟಾರ್ಟ್ ಮಾಡ್ತೀವಿ. Sritari, one by one ಸ್ಟಾರ್ಟ್ ಮಾಡ್ಕೋತ ಹೋಗ್ತೀವಿ. ನೋಡಿ, ನೀವೀಗೆಲ್ಲರೂ ಇರೋದು ಟ್ರಯಲ್ ಕ್ಲಾಸ್ದಲ್ಲಿ. ಟ್ರಯಲ್ ಕ್ಲಾಸ್ದಲ್ಲಿ ಅಂತಂದ್ರೆ ಇದರ ಅರ್ಥ ನಾವೇನು ಮಾಡಿರ್ತೀವಪ್ಪ ಅಂತಂದ್ರೆ ಆಲ್ಮೋಸ್ಟ್ ನಮ್ಮ ಬಗ್ಗೆ ನಾವು ಹೆಂಗೆ ಟೀಚ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಿರುತ್ತೆ ನಿಮಗೆ. Sritari, ಸೊ ನೀವು ಅಡ್ವಾನ್ಸ್ ಕೋರ್ಸ್ ಬಗ್ಗೆ ನಾನು ಈಗಾಗಲೇ ನಿಮ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸರಿ, ನೀವು ಈಗಾಗಲೇ ನಂಗೆ ಕಾಲ್ ಮಾಡಿದ್ರಿ, ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ನಾಳೆ ನಾನು ನಿಮ್ಗೆ ಅಡ್ವಾನ್ಸ್ ಕೋರ್ಸ್ ಬಗ್ಗೆ ಮಾಹಿತಿನೂ ಕೊಡ್ತೀನಿ, ನೀವು ಅದನ್ನು ಜಾಯ್ನ್ ಆಗೋರಿದ್ರೆ ಜಾಯ್ನ್ ಆಗ್ಬೋದು. ಓಕೆ. ಎಸ್. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಫ್ರೆಂಡ್ಸ್. ಐ ಹೋಪ್ ಯು ಆಲ್ ಎಂಜಾಯ್ಡ್. ಸೊ ನಿಮ್ಮ ಫ್ರೆಂಡ್ಸ್ಗಳು ಇದ್ರೆ ಕೂಡ ಅವ್ರಿಗೂ ನೀವು ಹೇಳ್ಕೋಬೋದು. ಓಕೆ. ಬಾಯ್, ಟೇಕ್ ಕೇರ್ ಆ್ಯಂಡ್ ಹ್ಯಾವ್ ಎ ನೈಸ್ ಡೇ.